ನಂದಿನಿ ತುಪ್ಪ ಬೆಣ್ಣೆ ದರ ಏರಿಕೆಯಿಂದ ಬೇಕರಿ ಉದ್ಯಮದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಹೀಗಾಗಿ ಬೇಕರಿ ಹಾಗೂ ಕಾಂಡಿಮೆಂಟ್ಸ್ಗಳಲ್ಲಿ ತಿಂಡಿ ತಿನಿಸುಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಮೂಲಕ ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆ ಬರೆ. ಬೇಕರಿ ತಿಂಡಿಗಳ ದರ ಹೆಚ್ಚಳಕ್ಕೆ ಚಿಂತನೆ. ದಿನ ಕಳೆದಂತೆ ದುನಿಯಾ ಸಿಕ್ಕಾಪಟ್ಟೆ ದುಬಾರಿಯಾಗ್ತಿದೆ. ದಿನಬಳಕೆ ವಸ್ತುಗಳ ದರ ಏರಿಕೆಯಿಂದ ಜನಸಾಮಾನ್ಯರಿಗೆ ಜೀವನ ನಡೆಸುವುದೇ ಕಷ್ಟವಾಗಿದೆ. ಅಕ್ಕಿ, ತರಕಾರಿ, ಗ್ಯಾಸ್ ಸೇರಿದಂತೆ ಅಗತ್ಯ ವಸ್ತುಗಳ ದರ ಗಗನಕ್ಕೇರಿ ಕೂತಿದೆ. ಮೊನ್ನೆಯಷ್ಟೇ ನಂದಿನಿ ಬೆಣ್ಣೆ, ತುಪ್ಪದ ಬೆಲೆ ದುಬಾರಿಯಾಗಿದೆ. ಹೋಟೆಲ್ಗಳು ದರ ಏರಿಕೆ ಮಾಡ್ತೀವಿ ಅಂತ ಕೂತಿವೆ. ಈ ಮಧ್ಯೆ ಗ್ರಾಹಕರಿಗೆ ಮತ್ತೊಂದು ಬಿಸಿ ತಟ್ಟಿದೆ. ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ನಿರಂತರವಾಗಿ ಏರಿಕೆಯಾಗ್ತಾನೇ ಇದೆ. ಮೊನ್ನೆಯಷ್ಟೇ ಕೆಎಂಎಫ್ ನಂದಿನಿ ತುಪ್ಪ ಹಾಗೂ ಬೆಣ್ಣೆ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿತ್ತು. ಇದೀಗ ಗಾಯದ ಮೇಲೆ ಬರೆ ಎಳೆಯೋದಕ್ಕೆ ಬೇಕರಿ, ಕಾಂಡಿಮೆಂಟ್ಸ್ ಮಾಲೀಕರು ಮುಂದಾಗಿದ್ದಾರೆ. ತಿಂಡಿ ತಿನಿಸುಗಳ ದರ ಏರಿಕೆ ಮಾಡಲು ಮುಂದಾಗಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ. ಬೆಣ್ಣೆ, ತುಪ್ಪ ಸೇರಿದಂತೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಕಾರ್ಮಿಕರ ವೇತನ, ಸಾರಿಗೆ ವೆಚ್ಚ ಹಾಗೂ ಅಂಗಡಿಗಳ ನಿರ್ವಹಣಾ ವೆಚ್ಚವೂ ಹೆಚ್ಚಾಗಿದೆ. ಹೀಗಾಗಿ ಬೇಕರಿ, ಕಾಂಡಿಮೆಂಟ್ಸ್ ಉದ್ಯಮಿಗಳು ತೀವ್ರ ಸಂಕಷ್ಟ ಸಿಲುಕಿದ್ದಾರಂತೆ. ಹಳೆಯ ದರದಲ್ಲೇ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ರೆ ಲಾಭದ ಮಾತು ಬಿಡಿ, ಮೂಲ ವೆಚ್ಚವನ್ನೇ ಭರಿಸೋದು ಕಷ್ಟವಾಗುತ್ತಿದೆ. ಹೀಗಾಗಿ ಬೆಲೆ ಏರಿಕೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ. 5 ರಿಂದ 20 ರೂಪಾಯಿಯವರೆಗೆ ಬೇಕರಿ ತಿನಿಸುಗಳ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸರ್, ಅದು ಅವ್ರವ್ರ ಏರಿಯಾದ ಮೇಲೆ ಡಿಪೆಂಡು. ಒಳ್ಳೆ ಸ್ಟ್ಯಾಂಡರ್ಡ್ ಏರಿಯಾದಲ್ಲಿ ಒಳ್ಳೆ ರೈಟ್ ಇರುತ್ತೆ, ಅವ್ರು ಮಾಡ್ತಾರೆ. ಕೆಲವೊಂದು ಏರಿಯಾದಲ್ಲಿ ಬಡವರು ಇರ್ತಾರೆ, ಅಂಥ ಏರಿಯಾದಲ್ಲಿ ಮಾಡೋಕ್ಕಾಗಲ್ಲ ಸರ್. ಮಾಮೂಲಾಗಿ ಮಾಡೋರು ಇದ್ದಾರೆ, ಮಾಡದೋದ್ರು ಇದ್ದಾರೆ. ಅದು ಅವ್ರವ್ರ ಮೇಲೆ ಡಿಪೆಂಡು. ಅದು ಒಂದು ಏರಿಯಾ ರೇಟ್ ಜಾಸ್ತಿ ಆದರೆ ಹೊರೆ ಅಂತ ಆಗೇ ಆಗುತ್ತೆ ಸರ್. ಈಗ ಬೇಕರಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ, ಇವಾಗ ಜಾಸ್ತಿ ಕಮ್ಮಿ ಆದರೂ ಮಾಡ್ಕೊಂಡು ಹೋಗ್ಲೇಬೇಕಲ್ವಾ. ಇನ್ನು ನಿರಂತರ ಬೆಲೆ ಏರಿಕೆಗೆ ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. ದರ ದುಪ್ಪಟ್ಟಾದ್ರೆ ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದು ಹೊರೆ ಆಗೇ ಆಗುತ್ತೆ. ಇವಾಗ ಅವ್ರು ಜಾಸ್ತಿ ಮಾಡಿದ್ಮೇಲೆ ಇವರು ಜಾಸ್ತಿ ಮಾಡಲೇಬೇಕು. ಹಾಲು ರೇಟು ಜಾಸ್ತಿ ಆದಮೇಲೆ ಹೋಟ್ಲ್ ಕಾಫಿ ಟೀ ರೇಟು ಜಾಸ್ತಿ ಆಗೇ ಆಗುತ್ತೆ. ಹೊರೆ ಆಗೇ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಸರ್ಕಾರ ಆ ಥರ ಇದೆ, ಏನು ಮಾಡೋಕ್ಕಾಗಲ್ಲ. ಜನಗಳು ಏನು ಮಾಡೋಕ್ಕಾಗಲ್ಲ, ಅನುಸರಿಸ್ಕೊಂಡು ಹೋಗ್ತಾನೆ ಅವರು. ಎಷ್ಟು ಜಾಸ್ತಿ ಯಾರು ಅನುಸರಿಸ್ಕೊಂಡು ಹೋಗ್ತಾನೆ ಅವರು. ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ. ಮುಂದಿನ ವಾರ ಬೇಕರಿ ಹಾಗೂ ಕಾಂಡಿಮೆಂಟ್ಸ್ ಮಾಲೀಕರ ಸಂಘ ಮಹತ್ವದ ಸಭೆ ಕರೆದಿದೆ. ಈ ಸಭೆಯಲ್ಲಿ ಬೆಲೆ ಏರಿಕೆ ಕುರಿತು ತೀರ್ಮಾನ ಆಗಲಿದೆ. ಒಟ್ಟಾರೆ ನಿರಂತರ ಬೆಲೆ ಏರಿಕೆಗೆ ಜನ ಕಂಗಾಲಾಗಿರೋದಂತೂ ಸುಳ್ಳಲ್ಲ. ಆಶಿಕ್ ಮುಲ್ಕಿ, ನ್ಯೂಸ್ 18.